ಹಾಯ್ ಗೈಸ್, ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ವ್ಲಾಗ್ಸ್. ಇವತ್ತು ನಾನು ಹೋಗ್ತಿರೋದು ಕೊಯಂಬತ್ತೂರಿನಲ್ಲಿರೋ ಇಶಾ ಫೌಂಡೇಶನ್ಗೆ. ಫಸ್ಟು ನಾನು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರು ಹೋಗಬೇಕಿತ್ತು. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಜನ ಬರೋದು ಕಾರಣ ನಾವಲ್ಲಿ ಬ್ಯಾಂಗ್ಳೂರಿಂದನೇ ಬಸ್ ಬುಕ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಶಾಂತಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಿತ್ತು. ಗ್ರೀನ್ ಲೈನಲ್ಲಿ ಹೋಗಿ ಮತ್ತೆ ನಾನು ಪರ್ಪಲ್ ಲೈನ್ಗೆ ಚೇಂಜ್ ಮಾಡಬೇಕಿತ್ತು. ಶಾಂತಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ನಿಯರ್ ಮೆಟ್ರೋ ಸ್ಟೇಷನ್ ಬಂದು ಮಹಾತ್ಮ ಗಾಂಧಿ ರೋಡು. ಸೊ ಇವಾಗ ಮಹಾತ್ಮ ಗಾಂಧಿ ರೋಡ್ಗೆ ಹೋಗ್ತಾ ಇರೋದು. ಇಲ್ಲಿಂದ ನಾನು ಮಹಾತ್ಮ ಗಾಂಧಿ ರೋಡು ಮೆಟ್ರೋ ಸ್ಟೇಷನ್ ಬಂದು ರೀಚ್ ಆಗಿ ನೆಕ್ಸ್ಟ್ ಅಲ್ಲಿಂದ ಆಟೋ ಮಾಡಿಕೊಂಡು ಶಾಂತಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದು. ನಾವು ಬುಕ್ ಮಾಡಿದ ಬಸ್ ಇದೆ ಬ್ಯಾಂಗ್ಳೂರ್ ಟು ಕೊಯಂಬತ್ತೂರು. ಈ ಬಸ್ದು ಟೈಮಿಂಗ್ಸ್ ನೋಡೋದಾದರೆ ನೈಟ್ 9:11ಗೆ ಹೊರಡುತ್ತೆ ಮತ್ತು ಬೆಳಗ್ಗೆ 5ಗೆ ರೀಚ್ ಆಗುತ್ತೆ ಅಂತ ಇತ್ತು. ಬಟ್ ಇದು ಬಸ್ ಹೊರಟಿತ್ತು 9:30ಗೆ ಹೊರಡ್ತು. ರೀಚ್ ಆಗಿದೆ ಎಷ್ಟಂತ ಮುಂದೆ ಹೇಳ್ತೀನಿ. ಈ ಬಸ್ದು ಪ್ರೈಸ್ ನೋಡೋದಾದರೆ ಇದು ನಾನ್ AC ಸ್ಲೀಪರು, ಒಬ್ಬರಿಗೆ 999 ರುಪೀಸ್. ಇನ್ನೂ ಕಡಿಮೆ ಬಡ್ಜೆಟಲ್ಲೇ ಹೋಗ್ಬೋದಿತ್ತು. ಏನಕ್ಕೆ ನಾವು ಇದನ್ನೇ ಚೂಸ್ ಮಾಡಿದ್ವಿ ಅಂದರೆ ಕೆಲವೊಬ್ಬರು ವರ್ಕ್ ಮಾಡಿ ಆವಾಗ ತಾನೇ ಬಂದಿದ್ದರು, ಸ್ವಲ್ಪ ರೆಸ್ಟ್ ಬೇಕಿತ್ತು. ಮತ್ತು ನಾನು ಇದನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರಲಿಲ್ಲ, ಅಂದರೆ ಸ್ಲೀಪರ್ ಬಸ್ನ. ಸೊ ಅದಕ್ಕಾಗಿ ಈ ಬಸ್ನ ಚೂಸ್ ಮಾಡ್ಕೊಂಡಿದ್ವಿ. ನಾವು ಊಟ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರನೇ ಊಟನ ಪಾರ್ಸಲ್ ತೊಗೊಂಡು ಬಸ್ಸಲ್ಲೇ ತಿಂದ್ವಿ. ಇದು ಒಂದು ಮಾರ್ನಿಂಗ್ 6 ಆಗಿತ್ತು. ಇಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದರು, ಇಲ್ಲಿ ಎಲ್ಲ ಟೀ ಕುಡಿತಿದ್ವಿ. ನೆಕ್ಸ್ಟು ಇಲ್ಲಿಂದ ಕೊಯಂಬತ್ತೂರು ಎಷ್ಟು ದೂರ ಇದೆ ಅಂತ ನೋಡೋದಾದರೆ ಇನ್ನೂ 70 ಕಿಲೋಮೀಟರ್ ಇತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಕೊಯಂಬತ್ತೂರನ್ನ ರೀಚ್ ಆದ್ವಿ. ಇದು ಕೊಯಂಬತ್ತೂರು ಬಸ್ ಸ್ಟಾಪ್, ಇಲ್ಲಿ ಸ್ಟಾಪ್ ಮಾಡಿದ್ರು. ಇದು CBT ಬಸ್ ಸ್ಟಾಪ್ ಅಂತ ಹೇಳ್ತಾರೆ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ತಿಂಡಿ ಮಾಡೋಕ್ಕಂತ ಬಂದ್ವಿ. ಇಡ್ಲಿ ಮತ್ತು 3 ಥರ ಚಟ್ನಿ ಕೊಟ್ಟಿದ್ರು. ಚಟ್ನಿ ಯಾವುದಕ್ಕೂ ಒಗ್ಗರಣೆ ಹಾಕಲ್ಲ ಅಲ್ಲಿ. ಇದು ಗಾಂಧಿಪುರಂ ಬಸ್ ಸ್ಟ್ಯಾಂಡ್. ಇವಾಗ ಏನು ನೋಡ್ತಿದ್ದೀರ ಟೌನ್ ಬಸ್ ಸ್ಟ್ಯಾಂಡ್, ಅಲ್ಲಿಗೆ ಬಂದು ಇಶಾ ಫೌಂಡೇಶನ್ಗೆ ಹೋಗೋ ಡೈರೆಕ್ಟ್ ಬಸ್ ಇರುತ್ತೆ. ಸೊ ಇದು 14D ಬಸ್ ನಂಬರು. ಇದು ಡೈರೆಕ್ಟ್ ಇಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗುತ್ತೆ. ಇದು ರೈಲ್ವೆ ಸ್ಟೇಷನ್ ಮುಖಾಂತರ ಹೋಗುತ್ತೆ. ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಕೂಡ ಕಾಣಿಸುತ್ತೆ. ಸೊ ಯಾರಾದರೂ ಟ್ರೈನಲ್ಲಿ ಬಂದು ಕೊಯಂಬತ್ತೂರಲ್ಲಿ ಇಳಿದಿದ್ರೆ 14D ಬಸ್ ಹತ್ಕೊಂಡು ಇದರಲ್ಲೇ ಇಶಾಗೆ ಹೋಗ್ಬೋದು. ನೆಕ್ಸ್ಟ್ ಅಲ್ಲಿಂದ ಈ ಬಸ್ ಹೊರಡ್ತು. ಕೊಯಂಬತ್ತೂರಿಂದ ಇಶಾ 33 ಕಿಲೋಮೀಟರ್ ಆಗುತ್ತೆ. ತಮಿಳ್ನಾಡಿನಲ್ಲಿ ಇನ್ನೂ 2 ವ್ಲಾಗ್ ಇದೆ. ಇನ್ನೂ ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿ ಅಂತ ಹೇಳ್ತೀನಿ. ಮಧುರೈದು ಒಂದು ವ್ಲಾಗ್ ಇದೆ ಮತ್ತು ರಾಮೇಶ್ವರಂದೊಂದು ವ್ಲಾಗ್ ಇದೆ. ನಾನು ಐಕಾನಲ್ಲಿ ಹಾಕಿರ್ತೀನಿ, ಯಾರು ನೋಡಿಲ್ಲ ಇನ್ನೂ ಹೋಗಿ ನೋಡಿ. ಈ ಗಾಂಧಿಪುರಂ ಬಸ್ ಸ್ಟ್ಯಾಂಡಿಂದ ಇಶಾಗೆ ಟಿಕೆಟ್ ಪ್ರೈಸ್ ನೋಡೋದಾದರೆ ಒಬ್ಬರಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಈಗ ಈ ಬಸ್ಸು ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಯಿತು. ಈ ಬಸ್ಸು ಗಾಂಧಿಪುರಮಿಂದ ಇಶಾಗೆ ರೀಚ್ ಆಗೋದಕ್ಕೆ 1 ಅವರ್ ತಗೊಳುತ್ತೆ. ಇಶಾಗೆ ಎಂಟರ್ ಆಗ್ತಿದ್ದಂಗೆ ಫುಲ್ಲು ಗ್ರೀನರಿ ಕಾಣಿಸುತ್ತೆ. ಇದು ಪಾರ್ಕಿಂಗ್ ಏರಿಯಾ. ಈ ಶಿವ ಸ್ಟ್ಯಾಚು ಸುತ್ತಾನೆ ಒಂದು ರೌಂಡ್ ಹೋಗುತ್ತೆ ಬಸ್ಸು, ಯಾಕೆಂದರೆ ಬಸ್ ಇಲ್ಲೆಲ್ಲೂ ಸ್ಟಾಪ್ ಮಾಡಲ್ಲ. ಇದರಿಂದನೇ ಬಸ್ ಸ್ಟ್ಯಾಂಡ್ ಇರೋದು. ಸೊ ಅದಕ್ಕೋಸ್ಕರ ಇದ್ರ ಪಕ್ಕದಲ್ಲೇ ಹೋಗುತ್ತೆ. ಈ ಶಿವ ಸ್ಟ್ಯಾಚು ಸುತ್ತ ಬೆಟ್ಟ ಗುಡ್ಡ ಮತ್ತು ಗ್ರೀನರಿ ಗದ್ದೆ ಎಲ್ಲ ಕಾಣಿಸುತ್ತೆ. ನೋಡೋಕೆ ತುಂಬ ಚೆನ್ನಾಗಿದೆ. ಶಿವ ಸ್ಟ್ಯಾಚು ಹಿಂದೆ ನೀವು ಇಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು. ಇದೆಲ್ಲ ಒಂದೇ ಹತ್ರ ಇರೋದು. ಆಗ ನಾನು ಬಂದು ಬಸ್ ಸ್ಟಾಪಲ್ಲಿ ಇಳ್ಕೊಂಡೆ. ಇದೇ ಬಸ್ ಸ್ಟಾಪು. ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರಲ್ಲ, ಈ ಸೈಡ್ ಹೋದರೆ ಆದಿಯೋಗಿ ಸ್ಟ್ಯಾಚು, ಈ ಕಡೆ ಹೋದರೆ ನಾಗಶ್ರೀನಿ ಅಂತ ಸಿಗುತ್ತೆ. ತುಂಬ ಬಾಯಾರಿಕೆ ಆಗಿತ್ತು ಅಂತ ಹೇಳ್ಬಿಟ್ಟು ಎಳ್ನೀರು ತೊಗೊಂಡ್ವಿ. ಇನ್ನು ಇಬ್ಬರು ಅದನ್ನು ತೊಗೊಂಡಿದ್ರು. ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ಒಳ್ಳೆ ಸ್ಪಾಂಜ್ ಥರ ಇತ್ತು. ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ. ನೆಕ್ಸ್ಟು ಇಲ್ಲಿ ಎತ್ತಿನ ಗಾಡಿ ಹೋಗ್ತಿದೆಯಲ್ಲ, ಈಗೇನಿದೆ ಇಲ್ಲಿಂದ ಇಶಾ ಆ ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ ಹೋಗೋದಕ್ಕೆ 20 ರುಪೀಸ್ ತಗೋತಾರೆ. ಇಲ್ಲಿ ನೀವು ಒಳಗಡೆ ಹೋಗೋದಕ್ಕೆ ಮೊಬೈಲ್ಸ್ ಮತ್ತು ಬ್ಯಾಗ್ ಅಲೋ ಇರೋದಿಲ್ಲ. ನೀವು ಬ್ಯಾಗ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲೇ ಕೌಂಟರಲ್ಲಿ ಕೊಟ್ಟು ಹೋಗಬೇಕಾಗುತ್ತೆ. ಇವಾಗ ನಾವು ಕೌಂಟರಲ್ಲಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಇದೇ ಪಕ್ಕದಲ್ಲೇ ಇದೆ ಕೌಂಟರು.
ನೆಕ್ಸ್ಟು ಅಲ್ಲೆಲ್ಲ ಒಳಗಡೆ ನೋಡಿಕೊಂಡು ನೆಕ್ಸ್ಟ್ ಆಚೆ ಬಂದರೆ ಹಸಿವಾಗಿತ್ತಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಊಟ ಮಾಡೋದಕ್ಕೆ ಪನ್ನೀರ್ ಬಟರ್ ಮಸಾಲ ಮತ್ತು ಕುಲ್ಚಾ ತೊಗೊಂಡಿದ್ದೆ. ಇದೇನು ವಾಟರ್ ಕೊಟ್ಟಿದ್ರು ಕುಡಿಯೋದಕ್ಕೆ. ಈ ವಾಟರ್ ಈ ಥರ ಇತ್ತು, ಬಟ್ ಏನು ಟೇಸ್ಟ್ ಏನು ಬೇರೆ ಥರ ಇರಲಿಲ್ಲ. ನಾನು ನಿಮ್ಗೆ ಆವಾಗಲೇ ಹೇಳ್ದಾಗೆ ಇಲ್ಲಿ ಮೊಬೈಲ್ ಮತ್ತು ಬ್ಯಾಗ್ ಅಲೋ ಇಲ್ಲ ಅಂತ ಹೇಳಿದ್ನಲ್ಲ, ಅಲ್ಲಿ ಏನೇನು ಪ್ಲೇಸಸ್ ಇದೆ ನೋಡೋದಕ್ಕೆ ಅಂತ ಆದರೆ ಧ್ಯಾನಲಿಂಗ ಇದೆ. ಇದ್ರ ಟೈಮಿಂಗ್ಸ್ ನೋಡೋದಾದರೆ 6 AM to 8 PM ಇದೆ. ಈ ಧ್ಯಾನಲಿಂಗಂ ಪ್ಲೇಸ್ ಹೇಗಿದೆ ಅಂದರೆ ಫುಲ್ಲು ಡಾರ್ಕ್ ಇದೆ ಮತ್ತು ಮಧ್ಯದಲ್ಲಿ ಲಿಂಗ ಇದೆ. ಅಲ್ಲಿ ಕೂತ್ಕೊಂಡು 10 ಮಿನಿಟ್ಸ್ ಧ್ಯಾನ ಮಾಡಿದ್ವಿ, ತುಂಬ ಕಾಮಾಗಿತ್ತು. ನೆಕ್ಸ್ಟು ಲಿಂಗ ಭೈರವಿ ಇದೆ. ಇದು 6:30 AM to 1:20 PM ಮತ್ತು ಓಪನ್ ಆಗೋದು 4:20 PM to 8:20 PM. ಮತ್ತು ಸೂರ್ಯಕುಂಡ್ ಇದೆ. ಸೂರ್ಯಕುಂಡ್ ಫಾರ್ ಬಾಯ್ಸ್, ಅದ್ರದ್ದು ಟೈಮಿಂಗ್ಸ್ ನೋಡಿದರೆ 7:30 AM to 8 PM. ಮತ್ತು ಚಂದ್ರಕುಂಡ್ ಇಲ್ಲಿ ಗರ್ಲ್ಸ್ ಅಷ್ಟೇ ಹೋಗೋದು. ಇದು 7:30 AM to 8 PM ಇದೆ. ಈ ಸೂರ್ಯಕುಂಡ್ ಮತ್ತು ಚಂದ್ರಕುಂಡ್ಗೆ ನಾವು ಹಾಕೊಂಡು ಹೋಗಿರೋ ಡ್ರೆಸ್ಸಲ್ಲಿ ಅಲೋ ಮಾಡೋದಿಲ್ಲ, ಅವರೇ ಒಂದು ಕೊಡ್ತಾರೆ, ಅದನ್ನು ಹಾಕೊಂಡು ಹೋಗಬೇಕು. ನೀರಿನ ಮಧ್ಯೆ ಲಿಂಗ ಇರುತ್ತೆ. ನೆಕ್ಸ್ಟು ನಾಗಶ್ರೀನೇ ಇದೆ, ನಂದಿ ಇದೆ ಮತ್ತು ತ್ರಿಮೂರ್ತಿ ಪ್ಯಾನಲ್ ಇದೆ. ಅದೆಲ್ಲ ಹೋಗ್ತಾನೆ ಕಾಣಿಸುತ್ತೆ. ಈ ಥರ ಬೆಟ್ಟ ತುಂಬ ಚೆನ್ನಾಗಿರುತ್ತೆ. ಸುತ್ತ ಮೋಡ ಬೆಟ್ಟದ ಹತ್ರನೇ ಬಂದಿರೋ ಥರ ಕಾಣಿಸ್ತಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ನಡ್ಕೊಂಡು ನಾವು ಸ್ಟ್ಯಾಚು ಹತ್ರ ಬಂದ್ವಿ. ಈ ಸ್ಟ್ಯಾಚು ಸುತ್ತ ಈ ಥರ ಕಾಣಿಸುತ್ತೆ. ಈ ವಿಡಿಯೋ ಕ್ಲಿಪ್ಪು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಶಿವನ ಮೇಲ್ಗಡೆ ಚಂದ್ರನೂ ಇದೆ, ಈ ಕಡೆ ಮುಂದೆ ಸೂರ್ಯನೂ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಟ್ಯಾಟೂ ಹಾಕ್ತಾಯಿದ್ರು. ನಾನು ಮೇ ಬಿ ಇದು ಟೆಂಪರರಿ ಟ್ಯಾಟೂ ಬರುತ್ತಲ್ಲ ಅದು ಅಂತ ಅಂದ್ಕೊಂಡು ಹಾಕಿಸ್ಕೊಂಡೆ. ಮತ್ತು ರುದ್ರಾಕ್ಷಿ ತೊಗೊಂಡೆ, ಅದು ಕೂಡ ಫ್ರೀ. ಇಲ್ಲಿ ಈ ಥರ ಸೌಂಡ್ ಬರ್ತಾಯಿದ್ದಿದೆ. ಈ ಥರ ಸೌಂಡ್ ಅಂದರೆ ಕಾರ್ನ್ ಹೇಳಿದ್ವಿ, ಮಿಕ್ಸ್ ಕಾರ್ನ್ ಮತ್ತು ಒಂದು ಸ್ವೀಟ್ ಕಾರ್ನ್ ಹೇಳಿದ್ವಿ. ಅಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಅಣ್ಣ ಈ ಥರ ಸೌಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾಯಿತ್ತು. ಸ್ವಲ್ಪ ಯುನೀಕ್ ಆಗಿತ್ತು. ಕಾರ್ನ್ ತೊಗೊಂಡು ಬಸ್ ಹತ್ತೋಷ್ಟರಲ್ಲಿ ಈ ಥರ ಆಗೋಗಿತ್ತು. ಅದು ಸ್ಟ್ಯಾಂಪಲ್ಲಿ ಹಾಕಿದ್ದು. ಸೇಮ್ ಅಲ್ಲಿಂದ ನೆಕ್ಸ್ಟು ಗಾಂಧಿಪುರಂಗೆ ಬಸ್ ಇತ್ತು. ಗಾಂಧಿಪುರಂಗೆ ಬಸ್ ಹತ್ತಿ ಹೊರಟ್ವಿ. ಬರಬೇಕಾದ್ರೆ ಇದು ಕೋವೈನಲ್ಲಿ ಲೇಕ್ ಇದೆ, ಅಲ್ಲಿ ಬೋಟಿಂಗ್ ಎಲ್ಲ ನಡೀತಾ ಇತ್ತು. ಯಾರಿಗಾದ್ರೂ ಟೈಮ್ ಇದ್ದರೆ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೆಕ್ಸ್ಟು ನಾವು ಗಾಂಧಿಪುರಂ ಬಂತು, ರೀಚ್ ಆದ್ವಿ. ನೆಕ್ಸ್ಟು ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಹೊರಟೆ. ನೆಕ್ಸ್ಟ್ ಏನು ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಡೇ ಮೈಸೂರಿಗೆ ಬಸ್ ಬುಕ್ ಮಾಡ್ಕೊಂಡಿದ್ದು. ಇದು ಟೌನ್ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಬಸ್ ಬಂದಿತ್ತು ನಮ್ಮದು, ಮೈಸೂರು KSRTC ಬಸ್. ಅಲ್ಲಿಗೆ ಹೋಗಿ ಬಸ್ ಹತ್ತಿ ಇವಾಗ ಬಸ್ ಹೊರಟಿದೆ. ಈ ಬಸ್ದು ಪ್ರೈಸ್ ನೋಡೋದಾದರೆ 238 ರೂಪೀಸ್ ಒಬ್ಬರಿಗೆ. ಈ ಬಸ್ದು ಟೈಮಿಂಗ್ಸ್ ನೋಡೋದಾದರೆ ಮಧ್ಯಾಹ್ನ 12 ಗಂಟೆಗೆ ಹೊರಟಿ ಮೈಸೂರನ್ನ 5:30ಗೆಲ್ಲ ರೀಚ್ ಆಯಿತು. ಬರಬೇಕಾದ್ರೆ ಬಂದಿರೋ ಬ್ಯಾಂಗ್ಳೂರು ಬಸ್ಸು ಸ್ಲೀಪರ್ದು ಹೊರಟಿದ್ದು 9:11ಗೆ. ಇಲ್ಲಿಗೆ ಬಂದು ರೀಚ್ ಆದಾಗ 7:30 ಆಗಿತ್ತು. ಇದು ಮೈಸೂರು ರೂಟಲ್ಲಿ ಹೋಗಬೇಕಾದ್ರೆ ಸತ್ಯಮಂಗಲ ಕಾಡಿಂದ ಹೋಗುತ್ತೆ. ಅಲ್ಲಿ 27 ಏರ್ಪಿನ್ ಬೆಂಡ್ ಇದೆ. ಹೋಗ್ಬೇಕಾದ್ರಂತೂ ತುಂಬ ಭಯ ಆಗ್ತಾಯಿತ್ತು, ಆ ಥರ ಕಾಣಿಸ್ತಾ ಇತ್ತು. ಡ್ರೈವರ್ ಅಂಕಲ್ ಅಂತೂ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾಯಿದ್ರು. ಇಲ್ಲಿ ಗಾಡಿ ಓಡಿಸೋದಕ್ಕೆ ತುಂಬ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಅಂತ ಅನ್ನಿಸ್ತು, ಆ ಥರ ಇತ್ತು.
ಹೇರ್ಪಿನ್ ಬೆಂಡ್ ಎಲ್ಲ ಮುಗಿಸಿ ಮುಂದೆ ಬಂದಮೇಲೆ ಇಲ್ಲಿ ಒಂದು ಹೋಟೆಲಲ್ಲಿ ಊಟಕ್ಕೆ ಹಾಕಿದ್ರು. ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಬಸ್ ಹೊರಡ್ತು. ಇದು ಚಾಮರಾಜನಗರ ಮತ್ತು ನಂಜನಗೂಡು ಮೂಲಕ ಮೈಸೂರಿಗೆ ತಲುಪುತ್ತೆ. ಇವಾಗ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಫಾರ್ ವಾಚಿಂಗ್ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.